ಸಿನಿಮಾ ನಿರ್ಮಾಣನ ಯಾರು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು. ಆದರೆ ಒಂದು ಶಕ್ತಿ ಇರಬೇಕು ಅಂತ ತೋರಿಸ್ಕೊಟ್ಟಿರೋ ದಿಟ್ಟ ಮಹಿಳೆ ನನ್ನ ಜೊತೆ ಇದ್ದಾರೆ. ಸೊ ಆ ದಿಟ್ಟ ಮಹಿಳೆ ಬೇರೆ ಯಾರೂ ಅಲ್ಲ, ನಮ್ಮ ತನಿಷಾ ಕುಪಾಂಡ್ ಅವರು. ಸೊ ತನಿಷಾ ಅಂದ ತಕ್ಷಣ ನಾವು ಈ ಸಖತ್ ಗ್ಲಾಮರ್, ಸಖತ್ತಾಗಿದ್ದಾರೆ ಮಚ್ಚ, ನನಗೂ ಈ ಹುಡುಗಿ ಬೇಕು, ಅಂದರೆ ಮೀನ್ಸ್ ನನಗೂ ಆ ಥರ ಆ ಹುಡುಗಿ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಅಂದ್ಕೊಳ್ತಿದ್ರು. ಆದರೆ ಇದೇ ತನಿಷಾ ಅವರು ನಾನು ಗ್ಲಾಮರಸ್ಗೂ ಸೈ, ಏನೇ ಕಷ್ಟ ಬಂದರೂ ಜೈ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ, ಅದ್ರ ಜೊತೆಗೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಸಿನಿಮಾ ಯಾವುದು ಅಂದರೆ ಬೇರೆ ಯಾವುದೂ ಅಲ್ಲ, ಕೋಣ. ಸೊ ಹಾಗಾದರೆ ಆ ಕೋಣ ಸಿನಿಮಾ ಹೇಗಿದೆ, ಅವರ ಕಷ್ಟ ಏನು ಅಂತ ಅವ್ರ ಹತ್ರ ಕೇಳೋಣ. ಯಾಕಂದರೆ ನಾವೆಲ್ಲ ಸುಖದಲ್ಲಿರ್ಬೇಕಾರೆ ಹಾಯ್ ಹೇಗಿದ್ದೀರಾ ಏನು ಎತ್ತ ಕೇಳ್ತೀವಿ, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಅದನ್ನು ಕೇಳೋಣ. ನನ್ನ ಜೊತೆ ಇದ್ದಾರೆ ತನಿಷಾ, ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ತನಿಷಾ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ? ನಾನಂತೂ ಸೂಪರ್. ಗೊತ್ತಾಗ್ತದೆ ಸಕ್ಕತ್ತಾಗಿದ್ದೀರಾ ಅಂತ ಗೊತ್ತಾಗ್ತದೆ. ಅಲ್ಲ, ತನಿಷಾ ಅವ್ರನ್ನ ನೋಡಿದಾಗ ಒಂದು ಗ್ಲಾಮರ್ ಫೀಲ್ ಆಗುತ್ತೆ, ಇನ್ನೊಂದು ಯಾವಾಗ ನಮ್ಮನ್ನು ನಾವು ನೋಡಿದಾಗೂ ಈ ಹಾಯ್ ಸಖತ್ತಾಗಿದೆ ಈ ಒಂದು ಫೀಲ್ ಆಗುತ್ತೆ. ಬಟ್ ತನಿಷಾ ಅವರ ಹಿಂದೆ ಏನು ನಡೀತಾ ಇದೆ? ಅಷ್ಟು ಕಷ್ಟಪಟ್ಟಿದ್ದೀರಾ ಒಂದು ಸಿನಿಮಾಕ್ಕೆ. ಅಂದರೆ ಸಿನಿಮಾಗೆ ಮುಂಚೆನೂ ಕಷ್ಟಪಡ್ತಾ ಇದ್ದೆ, ಬಟ್ ಅದು ಬೇರೆ ತರಹದ ಕಷ್ಟ ಆಗೋದು. ಅಂದರೆ ಆರ್ಟಿಸ್ಟ್ ಲೈಫು, ಆರ್ಟಿಸ್ಟ್ ಏನು ಮಾಡ್ತಾರೆ, ಆರ್ಟಿಸ್ಟ್ ಸ್ಟ್ರಗಲ್ ಏನು, ಆ ಫಾರ್ಮ್ಯಾಟ್ ನೋಡ್ತಾ ಇದ್ದೆ. ಬಟ್ ಪ್ರೊಡ್ಯೂಸರ್ ಆಗಿ ಪ್ರಮೋಟ್ ಆದಾಗ, ಪ್ರೊಡ್ಯೂಸರ್ ಆಗಿ ಒಂದು ಹುದ್ದೆಯನ್ನು ನಾವು ಪ್ರೊಫೆಷ್ನಲಿ ತೊಗೊಂಡು ನೋಡಿದಾಗ ಅದರಲ್ಲಿರುವಂಥ ಕಷ್ಟ ಆ್ಯಕ್ಚುಲ್ ಆರ್ಟಿಸ್ಟ್ ಕಷ್ಟಪಡೋದು ಏನೇನೂ ಅಲ್ಲ ಅಂತ ಅನಿಸುತ್ತೆ. ಅಂದರೆ ನಾವು ಆ ಸ್ಟೇಜಲ್ಲಿ ಇದ್ದಾಗ ಅದೇ ದೊಡ್ಡ ವಿಷಯ. ಈಗ ಫಾರ್ ಎಕ್ಸಾಂಪಲ್ 10th ಎಕ್ಸಾಮು ಅಂತ ಅನ್ಬೇಕಾದ್ರೆ ಆ ಪಬ್ಲಿಕ್ ಎಕ್ಸಾಮ್ ಗುರು ನನಗೆ ಹಂಗೆ ಹಿಂಗೆ ಅಂತ, ಪಿ ಯುಗೆ ಬಂದಾಗ ಅದು ಇನ್ನೂ ದೊಡ್ಡ ಕಷ್ಟ, ಅದೇ ಪರವಾಗಿರಲಿಲ್ಲ ಅನ್ಸುತ್ತಲ್ಲ, ಆ ಸ್ಟೇಜಲ್ಲಿ ಇದ್ದೀನಿ ನಾನಿವಾಗ. ಸೊ 10th ಅನ್ನೋದು ಬಂದು ನನ್ನ ಆರ್ಟಿಸ್ಟ್ ಲೈಫ್ ಆಗಿದ್ದರೆ, ಈ ಪ್ರೊಡ್ಯೂಸರ್ ಅನ್ನೋದು ಬಂದು ನನ್ನ PU ಎಕ್ಸಾಮ್ ಆಗಿದೆ. ಸೊ ಅದ್ರ ಮೇಲೆ ನಾವು ಏನು ಓದಿದ್ರು ನಡೆಯುತ್ತೆ, ಏನು ಬೇಕಾದರೂ ಮಾಡಬಹುದು, ನಮಗೆ ಬೇಕಾಗಿರೋ ಲೇನ್ನ ನಾವು ಚೂಸ್ ಮಾಡಬಹುದು ಅನ್ನೋದೊಂದಿದೆ. ಈ ಒಂದು ಎಕ್ಸಾಮು ಬರೆದ್ಬಿಟ್ಟು ಇವಾಗ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿರೋಂತಹ ಒಂದು ಸಮಯ ನಂದು ಇದೆ. ಅಕ್ಟೋಬರ್ 31ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗಿರೋದು ಕೆಲವೇ ದಿನ. ನಾನು ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿದ್ದೀನಿ ಸಿನಿಮಾ ಮಾಡೋದಕ್ಕೆ. ಇದು ಒಬ್ಳು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗತ್ತೆ. ನನ್ನ ಇಡೀ ತಂಡ ಅದಕ್ಕೆ ಎಫರ್ಟ್ ಹಾಕಿದೆ. ನಮ್ಮ ಸ್ಪೆಷಲ್ ಪ್ರೊಡ್ಯೂಸರು, ಸ್ಪೆಷಲ್ ಆಗಿ ಹೇಳಬೇಕು ಅಂತಂದರೆ RK ಸರ್ ಆಗಿರ್ಬೋದು, ಕಾರ್ತಿಕ್ ಸರ್ ಆಗಿರ್ಬೋದು, ಇವರಿಬ್ಬರು ಬೆನ್ನೆಲುಬಾಗಿ ನಿಲ್ಲಿಲ್ಲ ಅಂತಂದರೆ ನನಗೆ ಇಷ್ಟು ಸ್ಟ್ರೆಂತ್ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಾಗಿತ್ತು. ಸೊ ದುಡ್ಡಿನ ವಿಚಾರದಲ್ಲಿ ಇವರು ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ ಆಗಿ ನಿಂತ್ಕೊಂಡ್ರೆ, ನನಗೆ ಟೆಕ್ನಿಕಲಿ ವರ್ಕ್ ವಿಷಯವಾಗಿ ಇನ್ನಿಬ್ಬರು ನನಗೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಒಂದು ಕೋಮಲ್ ಸರು, ಇನ್ನೊಂದು ಜಿಗೇಶ್ ಸರು. ಈ 4-5 ಜನ ನಾವೇನು ಒಂದು ಟೀಮ್ ಆಗಿ ನಿಂತಿದ್ದೀವಿ, ತುಂಬ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ದೀವಿ. ಇವತ್ತು ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಬಂತು, ಪಿಲ್ಲರ್ಸ್ ಸ್ಟ್ರಾಂಗ್ ಆಗಿ ಬಂತು, ಮೋಲ್ಡ್ ಕೂಡ ಹಾಕಿದ್ದೀವಿ. ಸೊ ಇದು ಎಲ್ಲೂ ಸೋರದೆ ಇರೋ ಹಾಗೆ ಕಾಪಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ನಂಬಿಕೆನಲ್ಲಿ ನಾವಿದ್ದೀವಿ. ಇಂಥದ್ದೊಂದು ಕಟ್ಟಿದ್ದೀವಿ ಅಂತ ನಾವು ನಿಮಗೆಲ್ರಿಗೂ ತಿಳಿಸುವಂಥ ಪ್ರಯತ್ನದಲ್ಲಿದ್ದೀವಿ. ನನಗೆ ದುಡ್ಡಿನ ವಿಚಾರ ಅಂತ ಬಂದಾಗ ನಾನು ಮೊದಲಿಂದನೂ ಸ್ವಲ್ಪ ಲೆಕ್ಕಾಚಾರದ ಹುಡುಗಿನೇ. ಯಾಕಂದರೆ ನಾವೆಲ್ಲ ಬೆಳ್ಕೊಂಬಂದಿರೋ ರೀತಿ ಆಗಿರ್ಬೋದು, ನಾವು ಒಂದು ₹1000 ವಸ್ತು ತೊಗೊಳ್ಳೋದಕ್ಕೋಸ್ಕರನೂ ಕಷ್ಟಪಟ್ಕೊಂಡು ಅದಕ್ಕೆ ಕೂಡಿಟ್ಟು, ನನ್ನ 1000 ಅಂತ ಹೇಳಿದ್ರೆ ತಪ್ಪಾಗುತ್ತೆ, 2000ಕ್ಕೆ ನಾನು ಕಷ್ಟಪಟ್ಟಿದ್ದು. ಯಾಕೆ ಅಂತಂದರೆ ನನಗೊಂದು ಮೇಕಪ್ ಕಿಟ್ ತೊಗೋಬೇಕು. ಅಂದರೆ ಆರ್ಟಿಸ್ಟ್ ಆಗಿದ್ದಾಗ ನನ್ನದೇ ಆದಂಥ ಒಂದು ಮೇಕಪ್ ಕಿಟ್ ಇರಬೇಕು ಅನ್ನೋದಕ್ಕೆ ಆ 2000 ಹೊಂಚೋದಕ್ಕೆ ನಾನು ಅಂದರೆ ಅರ್ನ್ ಮಾಡೋದು ಸುಲಭ. ಆ್ಯಕ್ಚುಲಿ ಸೇವ್ ಮಾಡಿ ಅದರಲ್ಲಿ ನಾವೇನಾದರೂ ಒಂದು ತೊಗೊಳ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ. ಆ ಫಾರ್ಮ್ಯಾಟ್ ಹುಡುಗಿ ನಾನು. ಸೊ ಹಾಗಾಗಿ ಸ್ವಲ್ಪ ಲೆಕ್ಕಾಚಾರ ಇರುತ್ತೆ ನನಗೆ. ನಾನು ಇಷ್ಟು ದುಡಿದ್ರೆ ನಾನು ಇಷ್ಟು ಖರ್ಚು ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ನನಗೆ ಮೊದಲಿಂದನೂ ಇದ್ದಿದ್ದರಿಂದ ಅದು ಏನಂತಾರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು. ಅದು ಸಿನಿಮಾನಲ್ಲಿ ನನಗೆ ಸುಲಭ ಆಯಿತು. ಯಾರಾದರೂ ಒಬ್ಬರು ಇದಕ್ಕೆ ₹1000 ಆಗುತ್ತೆ ಅಂತಂದರೆ ನನ್ನ ಕೈಯಲ್ಲಿರೋದು ₹600, ನೀನು ₹600 ಕೆಲಸ ಮಾಡಬೇಕು ಅನ್ನೋ ಥರ, ಅಂದರೆ ಅದೇ ಕ್ವಾಲಿಟಿ ಆಫ್ ವರ್ಕು, ಅದೇ ಡ್ಯೂರೇಷನ್ ಆಫ್ ವರ್ಕು ನನಗೆ ಇಷ್ಟರಲ್ಲಿ ಮಾಡಿಕೊಡು ಅಂತ. ಆಗದೇ ಇಲ್ಲ ಅನ್ನೋಂಥವ್ರಿಗೆ ₹100 ಜಾಸ್ತಿ ಕೊಟ್ಟದ್ದು ಇದೆ, ಪರವಾಗಿಲ್ಲ ಮಾಡ್ತಾರೆ ಅನ್ನೋರ್ಗೆ ₹100 ಕಡಿಮೆ ಕೊಟ್ಟಿರೋವಂಥದ್ದು ಇದೆ. ಬಟ್ ಇವೆಲ್ಲವೂ ಕೂಡ ಜಾಯಿನ್ ಮಾಡಿದ್ರೆ ಆ ಒಂದು ಸೆಗ್ಮೆಂಟ್ ಏನೇನೂ ಅಲ್ಲ, ಕೆಲಸ ತೊಗೊಳ್ಳೋದೇ ದೊಡ್ಡ ವಿಷಯ ಆಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಮನಿ. ಸಿನಿಮಾ ಪ್ರೊಡಕ್ಷನ್ ಇಸ್ ನಾಟ್ ಜಸ್ಟ್ ಮನಿ. ನಾನು ಈ ಮುಂಚೆ ಬರೀ ದುಡ್ಡಿದ್ರೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಎಕ್ಸ್ಪೀರಿಯೆನ್ಸ್ ಆಗ್ತಾ ಇಲ್ಲಿ ಈ ಒಂದು ಕೋಣ ಸಿನಿಮಾದಲ್ಲಿ ನನಗೆ ಹೇಗಾಗ್ತಾ ಇದೆ ಅಂತಂದರೆ, ಬರೀ ದುಡ್ಡಿದ್ರೆ ಕೆಲಸ ಆಗಲ್ಲ, ಜನನೂ ಇರಬೇಕು, ದುಡ್ಡೂ ಇರಬೇಕು, ಸಹಾಯ ಮಾಡೋರು ಇರಬೇಕು, ಜೊತೆಗೆ ನಿಂತ್ಕೊಳ್ಳೋರು ಇರಬೇಕು. ಇವೆಲ್ಲವೂ ಸೇರಿ ಇವತ್ತು ಕೋಣ ಆಗಿದೆ.